ಇಲ್ಲೇ ಈ ಪಂಚ ಗ್ಯಾರಂಟಿ ಕಾರ್ಯಕ್ರಮ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರು, ಎಚ್ ಎಂ ರೇವಣ್ಣ ಸಾಹೇಬರು ಈ ಕಾರ್ಯಕ್ರಮದ ಸರ್ಕಾರದ ಪಂಚ ಗ್ಯಾರಂಟಿಯ ಬಡವರ ಪರವಾಗಿ ಏನು ಕಾರ್ಯಕ್ರಮವನ್ನು ಕೊಡಬೇಕು, ಬಡವರಿಗೆ 2,000 ರೂಪಾಯಿ ಇರ್ಬೋದು, ಬಸ್ ಫ್ರೀ ಇರ್ಬೋದು, ರೇಷನ್ದ ದುಡ್ಡುಗಳು ಹಾಕೋದಿರ್ಬೋದು, ಆಮೇಲೆ ಯುವ ನಿಧಿಯ ಕಾರ್ಯಕ್ರಮ ಇರ್ಬೋದು, ಏನೇ ಕಾರ್ಯಕ್ರಮ ಇದ್ರೂ ಸಹ ಕೂಡ ನಮ್ಮ ಸರ್ಕಾರದ ಪರವಾಗಿ ನಮ್ಮನ್ನ ಇಲ್ಲಿ ಒಂದು ನೇಮಕವನ್ನು ಮಾಡಿ ಈ ಚೇರ್ ನಾವು ಕೊಡಕತ್ತಿದ್ದ ಚೇರ್ ನಮ್ಮೆಲ್ಲ ಸದಸ್ಯರ ಪರವಾಗಿ ಅಂತೇಳಿ ನಾವು ಬಯಸ್ತೀವಿ. ಇವತ್ತ ನಮ್ಮ ಪಾರ್ಟಿ ಎಲ್ಲ ಮುಖಂಡರು, ನಮ್ಮೆಲ್ಲ ಪಾರ್ಟಿಯ ಮುಖಂಡರು ನನ್ನನ್ನು ಈ ಸ್ಥಾನದಲ್ಲಿ ಕುಂದಿಸಿದರೆ ಅದನ್ನು ನಾನು ಅಚ್ಚುಕಟ್ಟವಾಗಿ ಕೆಲಸವನ್ನು ಮಾಡಿ ಎಲ್ಲ ನನ್ನ ಪಂಚ ಗ್ಯಾರಂಟಿಯ ಸದಸ್ಯರನ್ನ ನಮ್ಮ ಆಫೀಸನ್ನ ಹೊಂದ್ಕೊಂಡು ಏನು ಬಡವರಿಗೆ ಮುಟ್ಟುಕಂತ ಕೆಲಸಗಳಿದೆ, ಏನು ಕಾರ್ಯಕ್ರಮಗಳಿದೆ, ಅವನ್ನೆಲ್ಲ ನಾನು ಭಾಳ ಅಚ್ಚುಕಟ್ಟವಾಗಿ ಕೆಲಸವನ್ನು ಮಾಡ್ತೀನಿ, ಕಂಕಣಬದ್ಧವಾಗಿ ನಿಂತಿದ್ದೀನಿ. ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಅಧ್ಯಕ್ಷ ಚೇರ್ಗಳನ್ನು ಇವತ್ತಿನ ಸಂದರ್ಭದಲ್ಲಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕರೆಸಿ ನಾನು ಇದನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಮುಂದಿನ ದಿನಮಾನದಲ್ಲಿದೆ. ಅವರು 10 ಅಥವಾ 15ನೇ ತಾರೀಕು ನನಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಜರುಗಿಸಿದ್ದಾರೆ. ಅವತ್ತ ಡಿಸ್ಟ್ರಿಕ್ಟ್ ಮಿನಿಸ್ಟರು ಮತ್ತು ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳಂತ ಮತ್ತು ಸರ್ಕಾರಿ ನಮ್ಮ ಉನ್ನತ ಇರತಕ್ಕಂಥ ಸಚಿವರನ್ನು ಎಲ್ಲರನ್ನು ಕರೆಸಿ ನಾನು ಇಲ್ಲಿ ಕಾರ್ಯಕ್ರಮವನ್ನು ಲಕ್ಷ್ಮೀ ನಗರದಲ್ಲಿ ಮಾಡಬೇಕು, ಈ ನಮ್ಮ ಆಫೀಸ್ ಮುಂದೆನೇ ಮಾಡಬೇಕಂತೇಳಿ ನಮ್ಮ ಎಲ್ಲ ಸದಸ್ಯರು ನಮ್ಮ ಸಂಪರ್ಕ ಇದೆ. ಹಾಗಾಗಿ ಅವತ್ತಿನ ದಿನಮಾನದಲ್ಲಿ ಹೆಚ್ಚಿನ ಸಂಖ್ಯೆ ಸುಮಾರು 4,000 ರಿಂದ 5,000 ಮಹಿಳೆ ಹೆಣ್ಮಕ್ಳನ್ನು ಕೂಡಿಸಿ ಇವತ್ತು ನಮ್ಮ ಸರ್ಕಾರಗಳನ್ನು ಏನು ಮಾಡಿದೆ ಅದೆಲ್ಲ ನಮ್ಮ ತಾಯಿಂದ್ರೆ ಹೇಳಬೇಕು, ಅವ್ರ ಬಾಯಿಂದನೇ ಬರಬೇಕು ಅಂತ ಅನ್ನುವಂಥ ಸಂಪರ್ಕ ನಮಗಿದೆ. ಹಾಗಾಗಿ ಆ ಕೆಲಸವನ್ನು ನಾವು ಮಾಡ್ತೀನಿ ಅಂತ ಹೇಳಿ ನಾನು ಸಹ ಕೂಡ